ಏನಂದ್ರೆ ಪರಿಸರ ಸ್ನೇಹಿ ಗಣೇಶನನ್ನ ಪ್ರಾರಂಭ ಮಾಡಿದ್ದು. ಯಾಕಂದ್ರೆ ಪರಿಸರವನ್ನ ನಾಶ ಮಾಡುವಂತಹ ಗಣೇಶನನ್ನೇ ಎಲ್ಲ ಕಡೆ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ. ಆದರೆ ನಮ್ಮ ವಿದ್ಯಾನಗರದ ನಿವಾಸಿಗಳು, ಇಲ್ಲಿನ ಸಂಘಟಕರು, ಸಂಕಟ ವಿಮೋಚಕ ಹನುಮಾನ ದೇವರು ಮತ್ತು ವಿಶೇಷವಾಗಿ ಸಿದ್ಧಿವಿನಾಯಕ ಗಣೇಶ ಸಂಘ ಎಷ್ಟು ಚೆನ್ನಾಗಿವೆ. ಎರಡೂ ನಮಗೆ ಪೂರಕ ಆಗಿರುವಂತಹ ಶಬ್ದಗಳು ಇವೆಲ್ಲ. ಇಂತಹ ಸಂಘಟಕರು ಒಂದು ಒಳ್ಳೆಯ ವಾತಾವರಣವನ್ನ ನಿರ್ಮಾಣವನ್ನ ಮಾಡಿದ್ದಾರೆ. ಇದು ಮೊದಲು ನೀವು ಕುಂತಿದ್ರಲ್ಲ, ಈ ಜಾಗ ಕೂಡಕ್ಕೆ ಬರ್ತಿದ್ದಿಲ್ಲ, ಇದೆಲ್ಲ ಬಹಳ ಗಲೀಜು ಪ್ರದೇಶ ಆಗಿತ್ತು. ಇದೆಲ್ಲ ಸ್ವಚ್ಛ ಮಾಡಿ ಇವತ್ತು ಗಣೇಶ ಉತ್ಸವನ್ನ ಬಹಳ ಚೆನ್ನಾಗಿ ನೀವೆಲ್ಲ ಮಾಡ್ತಾ ಇದ್ದೀರಿ. ಇವತ್ತು ಜಗತ್ತಿಗೆ ನಮ್ಮ ಸೇಡಂ ಸೇರ್ಕೊಂಡು ಕನ್ನಡ ನಾಡು ಭಾರತ ಜಗತ್ತಿಗೆ ಏನ್ ಬೇಕಾಗ್ಯದಂದ್ರೆ ಜ್ಞಾನ ಬೇಕಾಗ್ಯದ, ತಾಳ್ಮೆ ಬೇಕಾಗ್ಯದ. ಇವೆರಡಿದ್ದರೆ ನಾವೆಲ್ಲವನ್ನ ಎದುರಿಸಬಹುದು. ಒಂದು ಜ್ಞಾನ, ಒಂದು ತಾಳ್ಮೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ತಾಳ್ಮೆ ಮತ್ತು ಜ್ಞಾನ ಇದ್ದರೆ ನಾವು ಜಗತ್ತಿಗೆ ಬೆಳಕು ಕೊಡುವಂಥ ವ್ಯಕ್ತಿಗಳು ನಾವು ಆಗ್ತೇವೆ. ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡುವಂಥ ಕೆಲಸವನ್ನ ನಾವೆಲ್ಲರೂ ಮಾಡಬೇಕಾಗಿದೆ. ಅದು ಗಣೇಶ ಉತ್ಸವ ಇರಬಹುದು, ನವರಾತ್ರಿ ಉತ್ಸವ ಇರಬಹುದು, ಇನ್ನು ಎಲ್ಲ ಸಂಕ್ರಮಣ, ಎಲ್ಲ ಹಬ್ಬಗಳಲ್ಲಿ ಭಾರತೀಯ ಹಬ್ಬಗಳು ಬಹಳ ವೈಶಿಷ್ಟ್ಯಪೂರ್ಣವಾದಂಥ ಹಬ್ಬಗಳು. ಬಹಳ ಈ ಮಣ್ಣಿನ ಗುಣಧರ್ಮನೇ ಆಗಿದೆ. ಭಗವಂತ